ಇವತ್ತೊಳಗೆ ಖಂಡಿತ ಹೇಳ್ತೀನಿ. ಮುಚ್ಚ ಬಾಯಿ, ಎಷ್ಟ ಮಾತಾಡ್ತೀಯಾ? ನೀನಿಲ್ಲೇ ಇದೀಯಾ? ನೀವು ಇಲ್ಲೇ ಇದ್ದೀರಾ? ಏನ್ ಗುಡ್ಡೆ ಹಾಕ್ತಿದ್ದೀರಾ? ಪೇಟೆಗೆ ಹೋಗ್ಬನ್ನಿ ಅಂತ ಹೇಳಿದೆ, ಹೋಗಿದ್ರಾ? ಅಲ್ಲೇ ನಂಗೆ ಅನಿಸ್ತು. ಏನ್ ಅನ್ಸುತ್ತೆ ನಿಮ್ಗೆ? ನಾನ್ ಹಣ ಕೊಡ್ತೀನಿ ಅಂತ ಹೇಳು. ನಾನೇನ್ ಕೊಡಲ್ಲ. ನೀವೇ ದಿನ ಬೆಳಗಾರೆ ಬಡ್ಕೋತೀನಿ ಪೇಟೆಗೆ ಹೋಗಿ ಅಂತ. ನೀವು ನೋಡಿದ್ರೆ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತೀರಾ. ಮಕ್ಕಳಂತೆ ಮಕ್ಕಳು. ಆಹಾ ಕ್ರೀಡೆಗಳು. ಆಮೇಲೆ ಆನಿಮ್ ಕೊಡಲ್ಬೇರೆ. ಅಬ್ಬಬ್ಬಾ, ಜವಾಬ್ ಕೊಡ್ಬೇಡಿ. ನನಗೆ ಮನೆ ನಡೆಸಕ್ಕೆ ಒಂದಿಷ್ಟು ದುಡ್ಡು ಬೇಕು. ದುಡ್ಡ? ಆಮೇಲೆ ನನಗೆ 2 ಸೀರೆ ಬೇಕು. ನೋಡಿ, ಅರ್ಕು ಚಿಂದಿನ. ಅಲ್ಲ ಕಣೆ, ಹುಷಾರ್. ತಕ್ಷಣ ಹೋಗಿ ಒಂದಿಷ್ಟು ಹಣ ತನ್ನಿ. ನಾನು ಎಲ್ಲಿಗೆ ಅಂತ ಹೋಗೆ? ಎಲ್ಲಿಗಾದ್ರೂ ಹೋಗಿ, ನನಗೇನು, ಕಾಡಿಗಾದ್ರೂ ಹೋಗಿ. ಮಾತಾಡಿರಿ, ಚಿನ್ನ ಸಿಗ್ಬೋದು. ಅದೇ ಬರಿಗೈಯಲ್ಲಿ ಮಾತ್ರ ಬರಬೇಡಿ. ಅಯ್ಯೋ, ನಾನು ಏನ್ ಮಾಡಪ್ಪ ಈಗ? ನಿಮ್ ಯಾರಾದ್ರೂ ದುಡ್ಡಿದ್ಯಾ? ನಮ್ಮ ಹತ್ರ ಇಲ್ಲಪ್ಪ. ಅಂತೂ ಇಂತೂ ನಾನು ಈ ಕಾಡಿಗೆ ಹೋಗ್ಲೇಬೇಕು. ಕಾಡಲ್ಲಿ ಚಿನ್ನ ಸಿಗತ್ತಂತೆ. ಹಾಗಂತೀಯಾ? ಎಲ್ಲರೂ ಹೇಳ್ತಾರೆ ಕಾಡಲ್ಲಿ ಚಿನ್ನ ಇದೆ ಅಂತ. ಹಾಗಾದ್ರೆ ನಾನು ಈಗಲೇ ಹೇಳ್ತೀನಿ.
ಸಿಗಲಿಲ್ಲ, ಎಲ್ಲಿಯೂ ಚಿನ್ನದ ಸುಳಿವಿಲ್ಲ. ಅಮ್ಮಯ್ಯ, ನಾನ್ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಹೋದ್ 3-4 ವಾರದಲ್ಲಿ 400-500 ಮೈಲಿ ನಡೆದಿರ್ಬೇಕು. ಹಬ್ಬ, ಸ್ವಲ್ಪ ಸುಧಾರಿಸ್ಕೊತೀನಿ. ನಾನ್ ಯಾಕೆ ಇಷ್ಟು ಹುಷಾರಾಗಿ ಮಾಡ್ತಿದ್ದೀನಿ ಅಂತ ಕೇಳ್ತಿದ್ರಾ? ಹೋದ್ 3-4 ವಾರದಲ್ಲಿ ಎಲ್ಲಾ ತರ ಮುಳುಗುಟ್ಟವು ಹಯ್ಯ ಪ್ರಾಣಿಗಳನ್ನ ಕಂಡಿದ್ದೀನಿ. ಹುಲಿ, ಚೇಳು, ಹೆಗ್ನ, ಇಲಿ. ಇದನ್ ಕೇಳಿ, ನಿನ್ನೆ ತಾನೇ ನಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೇ ಒಂದು ಹುಲ್ಲು ಬಿದ್ದಿತ್ತು. ಹಾಗೆ ಅದ್ರ ಮೇಲೆ ಕೂತ್ಕೊಂಡೆ. ಆಮೇಲೆ ನೋಡ್ತೀನಿ, ಹೆಬ್ಬಾಳ್ ಮೇಲೆ ಕೂತ್ಬಿಟ್ಟಿದ್ದೆ. ಹಾವು ಅಂದ್ರೆ ನಂಗೆ ಸಹ್ಯ. ನಿಮ್ಗೂ ಹಂಗೆ ತಾನೇ? ಆಹಾ, ಏನ್ ಚೆನ್ನಾಗಿದೆ ಜಾಗ. ಹೊಡೆದ್ರೆ ನುಡಿಸ್ಬೋದು. ಇಲ್ಲಿ ಬಿಡಿ, ಸ್ವಲ್ಪ ಸುಧಾರಿಸ್ಕೊತೀನಿ. ಸಹಾಯ ಮಾಡಿ, ಸಹಾಯ ಮಾಡಿ. ನಿಮ್ಗೇನಾದ್ರೂ ಕೇಳಿಸ್ತಾ? ಸಹಾಯ ಮಾಡಿ, ಸಹಾಯ ಮಾಡಿ ಅಂತ ಯಾರೋ ಕೂಕೊಂಡಾಗಿತ್ತಲ್ಲ. ಇರಿ, ಸ್ವಲ್ಪ ನೋಡ್ತೀನಿ. ಯಾರಿಲ್ಲ, ಕಳಿಸಿರ್ಬೇಕು. ಸಹಾಯ ಮಾಡಿ, ಸಹಾಯ ಮಾಡಿ. ಓ ಸದ್ರಾಗಣ, ನಾವು ಬಾವಿ ಬಿದ್ದಿದ್ದೀವಿ, ಸಹಾಯ ಮಾಡಿ. ಇರಿ, ಸ್ವಲ್ಪ ನೋಡ್ತೀನಿ. ಅಯ್ಯೋ, ಹುಲಿ! ಸಹಾಯ ಮಾಡಿ, ಸಹಾಯ ಮಾಡಿ. ಸ್ವಲ್ಪ ನೋಡ್ತೀನಿ. ಆ ಬಾವಿಲಿ 4 ಜನ ಇದ್ದಾರೆ. ಒಂದ್ ಮಂಗ, ಒಂದ್ ಹಾವು, ಒಬ್ಬ ಮನುಷ್ಯ, ಆಮೇಲೆ ಒಂದು ಹುಲಿ. ಅವ್ರನ್ನ ಹೊರಗೆ ಎಳಿತೀರಾ? ಎಳಿಲ್ಲ? ಹಾಗೆ ಹಾಕಿ. Yesa, yesa, yalam yalam yesa, yalam yalam yesa, bavinda yesa, bavinda yesa, mele bali yesa, mele bali yesa, bavinda yesa, mele bali yesa, bavinda yesa, 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 yesa. ಉಪ್ಪರಾಯ್ತು ಭ್ರಮಣ, ತುಂಬಾ ಉಪ್ಪರಾಯ್ತು. ಥ್ಯಾಂಕ್ ಯು. ನಿಂಗೆ ಯಾವತ್ತಾದ್ರೂ ಸಹಾಯ ಬೇಕಿದ್ರೆ ನನ್ನನ್ನು ಕರಿ. ನಾನು ಇದೇ ಕಾಡಲ್ಲೇ ವಾಸ ಮಾಡೋದು. ಬೈಲಿ, ಆ ಬಾವಿಲಿ ಒಬ್ಬ ಮನುಷ್ಯ ಇದ್ದಾನೆ. ಅವನನ್ನು ಮಾತ್ರ ಹೊರಗೆ ತೆಗಿಬೇಡ. ಯಾಕೆ? ಅವರು ನಿನಗೆ ಕೇಳ್ ಮಾಡಿದ್ರು ಮಾಡ್ಬೋದು. ಹೌದಾ? ಹೌದು. ನಿಂಗೆ ಮತ್ತಾದ್ರೂ ಸಹಾಯ ಬೇಕಿದ್ರೆ ನನಗೆ ಕರೆ ಮಾಡು. ನಾನು ಇನ್ನು ಬರ್ತೀನಿ. ಸರಿ. ಇನ್ನು ಆ ಹುಲಿ ಮತ್ತೆ ಹಾನ ಹೊರಗೆ ತೆಗಿಬೇಕು. ಒಳಗಡೆ ಇದ್ದೀರಾ? ಸಹಾಯ ಮಾಡಿ, ಸಹಾಯ ಮಾಡಿ. Yesa, yalam yalam yesa, yalam yalam yesa, bavinda yesa, bavinda yesa, mele bali yesa, mele bali yesa, bavinda yesa, mele bali yesa, bavinda yesa, 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 yesa. ಅಯ್ಯ ಬ್ರಾಹ್ಮಣ, ಏನು ತೊಂದ್ರೆ ಇಲ್ಲ, ಭಯ ಪಡ್ಬೇಡ. ನಾನು ನಿಂಗೆ ಏನ್ ತೊಂದ್ರೆನೂ ಮಾಡೋದಿಲ್ಲ. ಏನು ಮಾಡಲ್ಲ. ನಾವು ಕೃತಜ್ಞತೆ ತೋರಿಸ್ಬೇಕಂತ ಇದ್ದೀವಿ. ಪರವಾಗಿಲ್ಲ, ಪರವಾಗಿಲ್ಲ. ನನ್ಗೇನು ಭಯ ಇಲ್ಲ. ಆದ್ರೆ ಹುಲಿಗಳು, ಹಾವುಗಳು ನಂಗೆ ಅಷ್ಟೊಂದು ಪರಿಚಯ ಇಲ್ಲ ಅಷ್ಟೇ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು. ನಾವು ಯಾವಾಗ್ಲೂ ಋಣಿಗಳಾಗಿರ್ತೀವಿ. ನಿನ್ಗೆ ಏನಾದರೂ ಕಷ್ಟ ಆದ್ರೆ ಹೇಳ್ ಕಳಿಸು, ನಾವು ಬಂದು ನಿಂಗೆ ಸಹಾಯ ಮಾಡ್ತೀವಿ. ಅಂದಾಗೆ ಬಾವಿಲಿ ಒಬ್ಬ ಮನುಷ್ಯ ಇದ್ದಾನೆ. ನೀನು ಸಹಾಯ ಮಾಡ್ಲಿ ಅಂತ ಕಾಯ್ತಾ ಇದ್ದಾನೆ. ಆದ್ರೆ ಮಾಡ್ಬೇಡ, ಅವನು ದುಷ್ಟ, ಬಹಳ
ನಾವೇನ್ ಹೊಡ್ತೀವಿ? ನಿನ್ಗೇನಾದ್ರೂ ಕಷ್ಟ ಆದಾಗ ನನ್ನ ನೆನಪಿಸ್ಕೊ, ನಾನು ತಕ್ಷಣ ಬರ್ತೀನಿ. ಅವರ ಅಭಿಪ್ರಾಯನೋ ಒಳ್ಳೇದೇ, ಆದ್ರೆ ಹುಲಿಗಳನ್ನ ಮತ್ತೆ ಹಾವುಗಳನ್ನ ಸ್ನೇಹಿತ ಮಾಡ್ಕೊಳ್ಳೋ ಆಸೆ ನನ್ಗಿಲ್ಲ. ನಿಮ್ಗೇನಾದ್ರೂ ಇದೆಯಾ? ಸಹಾಯ ಮಾಡಿ ಅಯ್ಯ, ಸಹಾಯ ಮಾಡಿ. ಓ, ನನ್ನ ಮರ್ತೆ ಬಿಟ್ಟಿದ್ದೆ. ಹುಲಿ, ಮಂಗ, ಹಾವು ಇವರೆಲ್ಲ ನನ್ಗೆ ಎಚ್ಚರಿಕೆ ಕೊಟ್ಟಿದ್ರಲ್ಲ, ಈಗೇನ್ ಮಾಡ್ಲಿ? ಇವನನ್ನ ಹೊರಗೆ ಎಳಿಲಾ ಬೇಡ್ವಾ? ಇರಿ, ಅವನು ಹೇಗಿದ್ದಾನೆ ಅಂತ ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ಯಪ್ಪ, ತುಂಬಾ ಕೆಟ್ಟ ಮನುಷ್ಯ ತರ ಕಾಣಿಸ್ತಿದ್ದಾರೆ. ಆದ್ರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಧರ್ಮ ಅಂತ ಶಾಸ್ತ್ರ ಹೇಳಿದ್ದೆ. ಹೊರಗೆ ಎಳ್ದೆ ಬಿಡೋಣ. Yesa, yesa, yalam jalam yesa, yalam jalam yesa, Bavinda yesa, Bavinda yesa, mere bali yesa, mere bali yesa, Bavinda yesa, mere bali yesa, Bavinda yesa, 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 yesa. ಬಹಳ ಬಹಳ ಕೃಪೆ ಮಾಡಿದ್ದೀರಿ. ಓ, ಅದೇ ಮಹಾ ಬಿಡಿ, ನನ್ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಬರ್ಲಾ? ಸ್ವಲ್ಪ ತಡಿಬೇಕು ಬ್ರಾಹ್ಮಣ. ಆ ಮೂವರು ನನ್ನ ಬಗ್ಗೆ ಏನಾದ್ರೂ ಹೇಳಿದ್ರಾ? ಓ, ಹೇಳಿದ್ರು, ನೀನು ತುಂಬಾ ತುಂಬಾ ಕೆಟ್ಟ, ಅಯ್ಯೋ ಒಳ್ಳೆ ಮನುಷ್ಯ ಅಂತ ಅಂದ್ರು. ಓ, ಆ ಮೂವರು ನನ್ನ ಬಗ್ಗೆ ಹಾಗೆ ಹೇಳಿದ್ರಾ? ನೀನು ತುಂಬಾ ಕೆಟ್ಟ, ಅಲ್ಲಲ್ಲ ಒಳ್ಳೆ ಮನುಷ್ಯ ಅಂತ ಅಂದ್ರು. ಸರಿ ಸರಿ, ಸಂತೋಷ. ಯಾಕಂದ್ರೆ ನೀನೇನಾದ್ರೂ ನನ್ನ ಬಗ್ಗೆ ಒಂದ್ ಪಕ್ಷ. ಏ ಇಲ್ಲಪ್ಪ, ಒಳ್ಳೆ ಮನುಷ್ಯ, ತುಂಬಾ ಒಳ್ಳೆ ಮನುಷ್ಯ. ಸರಿ, ಒಳ್ಳೆಯದು. ಸಹಾಯ ಮಾಡಿದ್ದಕ್ಕೆ ಕೃತಜ್ಞತೆಗಳು. ನಾನು ಕಾಶಿ ಪಟ್ಟಣದವನು. ಇಲ್ಲಿಂದ ಬಹಳ ದೂರ ಇದೆ. ನಾನೊಬ್ಬ ಅಕ್ಕಸಾಲಿಗ. ಕಾಶಿ ರಾಜನಿಗೆ ಆಭರಣಗಳನ್ನು ಮಾಡಿಕೊಡುತ್ತೇನೆ. ನಿನಗೇನಾದ್ರೂ ಸಹಾಯ ಬೇಕಿದ್ರೆ ನನ್ನನ್ನು ಬಂದು ನೋಡು. ತಗೋ. ಮನೆ ನಂಬರ್ 105, ಅಕ್ಕಸಾಲಿಗರ ಬೀದಿ, ಕಾಶಿ ನಗರ. ಮನೆ ನಂಬರ್ 105 ನೆನ್ಪಿಟ್ಕೊಂಡಿರ್ತೀನಿ. ಸರಿ, ನಾನಿನ್ನು ಬರುತ್ತೇನೆ. ನಿನ್ನ ಜೋಪಾನವಾಗಿ ನೋಡ್ಕೊ. ನನ್ನ ಜೋಪಾನ ನೋಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ನೋಡ್ಕೊಂತಾರೆ? ಒಳ್ಳೆ. ಆದ್ರೆ ಈಗೇನ್ ಮಾಡೋದು? ನಡೆಯೋದು, ಚಿನ್ನ ಸಿಗೋರ್ಗೂ ನಡೆಯೋದು. La 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 la. Amma ka jumma, amma ka jumma, amma ka jumma, amma ka jumma. ನನ್ ಕಾಲ್ ಹೋಯ್ತು, ನೀನು ಒಂದ್ ಹೆಜ್ಜೆನೂ ನೋಡಿದ್ದಾರೆ. ಈ ರಾತ್ರಿ ಮರದ ಕೆಳಗಡೆ ಮಾಡ್ಕೊಂಡು ಸುಧಾರಿಸ್ಕೊತೀನಿ. ಆದ್ರೆ ರಾತ್ರಿ ಹೊತ್ತು ನನ್ಗೆ ಈ ಕಾಡು ಅಂದ್ರೆ ಒಂಚೂರು ಇಷ್ಟ ಇಲ್ಲ, ಭಯ ಆಗುತ್ತೆ. ಇವತ್ ಬೇರೆ ಅಮಾವಾಸ್ಯೆ. ಇಲ್ಲಿರೋ ನದಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಮಲ್ಕೊಂತೀನಿ. ಅವಾಗ ಕೆಟ್ಟ ಕನ್ಸು ಬಿದ್ರು ಭಯ ಆಗೋದಿಲ್ಲ. ಓ ನದಿ ದೇವತೆಗಳೇ, ಗಂಗಾ ಯಮುನಾ ಗೋದಾವರಿ ಕಾವೇರಿ, ಬನ್ನಿ ಬನ್ನಿ ನನ್ನನ್ನು ಹರಸಿ ನನ್ನ ಕಾಪಾಡಿ.
ಜಿಗಿದಾಡುತ್ತ ಬಂದವು ಕೋಟಿಗಳು ಕುಣಿಯುತ್ತ ನಲಿಯುತ್ತ ಹಾರುತ್ತ ಜಾರುತ್ತ ಜೀಕುತ್ತ ಬಂದವು ಕೋಟಿಗಳು ಜಿಗಿದಾಡುತ್ತ ಬಂದವು ಕೋಟಿಗಳು ಸಾವಧಾನ್ ಸಾವಧಾನ್ ಇವನೇ ನನ್ನ ಪ್ರಾಣ ಉಳಿಸಿದ ಬ್ರಾಹ್ಮಣ. ಇವನ್ಗೆ ತುಂಬಾ ಸುಸ್ತು, ಹಸಿವು ಮತ್ತೆ ಬಾಯಾರಿಕೆ ಆಗಿದೆ. ಬನ್ನಿ ನಾವೆಲ್ಲರೂ ಇವನ್ಗೆ ಸಹಾಯ ಮಾಡೋಣ. ನಡೀರಿ. ಕಾಲಿಗೆ ನೀರು ಬಿಕ್ಕಿ ಬಿಕ್ಕಿ ತೊಳೆಯೋ ತೆಂಗಿನ ನೀರು ಕೆಟ್ಟಿ ಕೆಟ್ಟಿ ಕುಡಿಯೋ ಬಾಳೆಹಣ್ಣು ಸಿಪ್ಪೆ ಸುಲಿದು ತಿನ್ನು ಹಲಸಿನ ಹಣ್ಣು ತೊಳೆ ಬಿಡಿಸಿ ತಿನ್ನು ಸೀಬೆಕಾಯಿ ಕಪ್ಪಿ ಕಪ್ಪಿ ತಿನ್ನು ಕಬ್ಬಿನ ಜಲ್ಲೆ ಜಗಿದು ಜಗಿದು ತಿನ್ನು ದ್ರಾಕ್ಷಿ ಹಣ್ಣು ತೊಳೆದು ತೊಳೆದು ತಿನ್ನು ದಾಳಿಂಬೆ ಹಣ್ಣು ಬಿಡಿಸಿ ಬಿಡಿಸಿ ತಿನ್ನು ಹುಣಸೆ ಹಣ್ಣು ಚಪ್ಪರಿಸಿ ತಿನ್ನು. ತುಂಬಾ ಅಕ್ಕನಾಯ್ತು ಸ್ನೇಹಿತರೆ. ನಿನ್ಗೆ ಹೇಗೆ ಸಹಾಯ ಮಾಡೋದು? ತಿಂಡಿ ತೀರ್ಥೆಯನ್ನು ಸುಲಭವಾಗಿ ತಂದ್ಕೊಡ್ಬೋದು. ಆದ್ರೆ ನಿನ್ಗೆ ಹಣ ಬೇಕು ಅಂತ ಗೊತ್ತಾಯ್ತಲ್ಲ, ಏನ್ ಮಾಡೋದು? ಹಾ, ಬಾ ನಾಳೆ ಸ್ನೇಹಿತರ ಹತ್ರ ಹೋಗೋಣ. ಅವ್ನಿಗೆ ಸಹಾಯ ಮಾಡೋದು ಮಾಡ್ಬೋದು. ಸರಿ. ನಿಲ್ಲು. ಈ ಕಾಯಿ ಮರ ನೋಡಿದ್ಯಾ? ನಾವು ಅಲ್ಲಿಗೆ ಹೋಗ್ತಾ ಇರೋದು. ಹುಲಿ ಬಂದಿರೋ. ಹೌದು, ಅವನಿಗೂ ಗೊತ್ತು. ಬಾವಿಯಿಂದ ಹೊರಗಡೆಯಲ್ಲ. ಆದ್ರೆ ಹುಲಿ ಮನೆಗೆ ಹೋಗೋದು ಬೇಡ ಅನ್ಸುತ್ತೆ. ಏನು ಮಾಡಲ್ಲ, ಅವನು ತುಂಬಾ ಒಳ್ಳೆಯವನು. ಬಾ ಬಾ ಬಾ. ರಪ್ಪನೆ ಬಂದವು ಕೋಟಿಗಳು
ಗೆಳೆಯ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ ಗೆಳೆಯ? ನಾನು ಚೆನ್ನಾಗಿದ್ದೀನಿ. ಗಂಟೆ ಮಾಡಿದಾಗ ಅದು ದುಷ್ಟ ಕಾಡ್ಬೇಕು ಅಂತ ಅನ್ಕೊಂಡಿದೆ. ಮುರತ್ತು ಬಂದು ಗಲಾಟೆ ಮಾಡ್ತಾ ಇರುತ್ತೆ. ಹೌದು, ಇವನ್ ಯಾರು? ನೆನ್ಪಿಲ್ವಾ? ನಾನು ನಿನ್ಗೆ ಸಹಾಯ ಮಾಡಿದ್ದೆ. ಬಾವಿಯಿಂದ ಹೊರಗೆ ತೆಗ್ನಲ್ಲ. ಹೌದಲ್ವಾ? ಈ ಗುರ್ತು ಸಿಕ್ತು. ಹೇಗಿದ್ಯಾ ಗೆಳೆಯ? ನಿನ್ನ ನೋಡಿ ತುಂಬಾ ಸಂತೋಷ ಆಯ್ತು. ನನ್ನಿಂದ ಏನಾರ ಆಗ್ಬೇಕಾಗಿತ್ತಾ? ನಿನ್ನಿಂದ ಸಹಾಯ ಆಗ್ಬೋದು ಗೆಳೆಯ. ನಾನು ಕಾಡಲ್ಲಿ ದಾರಿ ತಪ್ಪಿದ್ದೀನಿ. ಸಾಲದಕ್ಕೆ ದಾರಿ ಸಿಕ್ಕರೂ ವಾಪಸ್ ಊರಿಗೆ ಹೋಗಕ್ಕಾಗಲ್ಲ. ಯಾಕೆ? ಯಾಕೆ? ಯಾಕಂದ್ರೆ ನನ್ನ ಹತ್ರ ಹಣ ಇಲ್ಲ. ಈ ಕಾಡಲ್ಲಿ ಏನು ಸಿಗೋ ಕಾಣೋದಿಲ್ಲ. ಪರವಾಗಿಲ್ಲ, ತಗೋ, ಅಲ್ಬೇಡ. ಇರು, ಬಂದೆ. ನೋಡ್ತಾಯ್ತು. ಅವನಿಗೆ ಸಹಾಯ ಮಾಡೇ ಮಾಡ್ತಾನೆ. ನೋಡು, ಇದಕ್ಕೇನ್ ಹೇಳ್ತೀಯಾ? ಅಯ್ಯೋ, ಎಂತ ಭವ್ಯವಾದ ಹಾರ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ಬಹುದು. ಅದೇನು ಅನುಮಾನ ಇಲ್ಲ. ಅದು ನಿನ್ನತ್ರ ಬಂತು ಹುಲಿರಾಯ. ಸ್ವಲ್ಪ ವರ್ಷಗಳ ಹಿಂದೆ ಒಬ್ಬ ರಾಜ್ಕುಮಾರ ಬೇಟೆಗೆ ಅಂತ ಇಲ್ಲಿ ಬಂದಿದ್ದ. ಇಲ್ಲೇ ನನ್ ಮನೆ ಹತ್ರನೇ ಗುಡ್ಡದ ಮೇಲೆ ಮಲ್ಕೊಂಡು ವಿಶ್ರಾಂತಿ ಪಡಿತಾ ಇದ್ದ. ಆಗ ಒಂದ್ ಕರಿ ಹಬ್ಬನ್ ಕಚ್ಬಿಟ್ಟು ತಕ್ಷಣ ಪ್ರಾಣ ಬಿಟ್ಟ. ಪರಿವಾರದವ್ರು ಹೆದರ್ಕೊಂಡು ಓಡೋದ್ರು. ಆಗ ನಾನು ನನ್ನ ಹತ್ರ ಹೋಗಿ ನೋಡಿದಾಗ ಇದೊಂದು ಕತ್ತಲ್ ಸಿಕ್ತು. ಯಾವಾಗಾದ್ರೂ ಉಪಯೋಗ ಬರ್ಬೋದು ಅಂತ ತಂದಿಟ್ಕೊಂಡಿದ್ದೆ. ಇದೇನೋ ಅದ್ಭುತ ಆಗಿದೆ. ಆದ್ರೆ ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಇದು ನಾನ್ ಯಾವ್ದಾದ್ರೂ ದೊಡ್ಡ ಪಟ್ಟಣದಲ್ಲಿ ಮಾರ್ಬೇಕು. ಹಾ, ಅಕ್ಕ ಸರಿ, ಸುವರ್ಣಕ್ಕ ಅವನ ಹತ್ರ ಹೋಗ್ತೀನಿ. ಬೇಡ, ಆ ದುಷ್ಟ ಮನುಷ್ಯ ಯಾರಿಗೂ ಸಹಾಯ ಮಾಡೋದಿಲ್ಲ. ಇಲ್ಲ ಇಲ್ಲ, ಅವನು ತನ್ನ ವಿಳಾಸವನ್ನ ನಮ್ಗೆ ಕೊಟ್ಟು ಹೋಗಿದ್ದಾನೆ. ಸರಿ, ನಿನಗೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೇಕಾದ್ರೆ. ಇದು ಅಕ್ಕ ಸಲಿಗೆ ಬೀದಿನಾ? ಕ್ಯಾ? ಇದು ಅಕ್ಕ ಸಲಿಗೆ ಬೀದಿನಾ ಅಂದೆ. अब क्या बोल रहे हैं? ಏನಂದೆ? अरे स्वामी, यहाँ हिंदी में बोलना पड़ेगा. ये काशी है, काशी. मद्रास नहीं. ಹಿಂದಿ? हाँ जी, हिंदी. ಒಂದ್ ನಿಮಿಷ ಇರು. क्या ये ಅಕ್ಕ ಸಲಿಗೆ ಬೀದಿ है? हाँ, यही है. नंबर 105. हाँ, यहाँ है. उसका ಹೆಸರು ಸುವರ್ಣ. हाँ जी, सुवर्ण का. ಬೇಷ್ ನೋಡ್ದ, ಹಿಂದಿ ಚೆನ್ನಾಗಿ ಮಾತಾಡ್ತೆ. ठीक है. ಒಳಗಡೆ ಯಾರು ಇದ್ದೀರಾ? ಕ್ಯಾ? ಅಯ್ಯೋ ದೇವ್ರೆ, ನಿನ್ ಭಾಷೆನೇ ಹಿಂದಿನಾ? ಅಕ್ಕ ಸಲಿ ಸುವರ್ಣ, ಸುವರ್ಣ. जी हाँ, बुला लो. ಹಾ ಹಾ, ಬುಲಾಲು ಬುಲಾಲು. ಓ ಬ್ರಾಹ್ಮಣ, ನೀನೇ ಬಂದೆ ಇಷ್ಟು ದೂರ? ನಡ್ದೆಪ್ಪ, ನಡ್ದೆ. ಉದ್ದಕ್ಕೂ ನಡ್ದೆ. ನಿನ್ನ ನೋಡಿ ತುಂಬಾ ಸಂತೋಷವಾಯ್ತು. ಅಂದಾಗೆ ಎಷ್ಟು ದಿನ ಇದ್ಯಾ ಕಾಶಿಲಿ? ಗೊತ್ತಿಲ್ಲ. ಅಂದ್ಹಾಗೆ ನನ್ನ ಹತ್ರ ಒಂದು ಹಾರ ಇದೆ. ನಾನು ಅದನ್ನ ಮಾರ್ಬೇಕು ಅನ್ಕೊಂಡಿದ್ದೀನಿ. ಹಾರನಾ? ಚೆನ್ನಾಗಿದ್ಯಾ? ಎಲ್ಲಿ ತೋರ್ಸು. ಒಂದ್ ನಿಮಿಷ ಇರು. ಒಳ್ಳೆ ತಮಾಷೆ. ಒಳ್ಳೆ ತಮಾಷೆ. ಹಾ, ಇಲ್ಲಿದೆ. ಆಹಾ, ಎಂತ ಉತ್ಕೃಷ್ಟವಾದ ಹಾರ. ಇದನ್ನ ನಾನೇ ಮಾಡಿದ್ದು 4 ವರ್ಷದ ಹಿಂದೆ. ಇದರ ಅರ್ಥ ಇಂಥ ಅದ್ಭುತವಾದ ಹಾರ ನಿನ್ಗೆ ಸಿಕ್ತು? ಒಬ್ಬ ಸ್ನೇಹಿತ ಕೊಟ್ಟ. ಓ, ಸ್ನೇಹಿತನೇ? ನಿಜ ಹೇಳ್ಬೇಕು ಅಂದ್ರೆ ಒಂದು ಹುಳಿ ಕೊಡ್ತು. ಓ, ಹುಲಿನಾ? ಈಗ ನೀನ್ ಇದನ್ನ ತಗೊಳ್ತೀಯ ಅಲ್ವಾ? ತಗೊಳ್ಳೋದ? ಖಂಡಿತವಾಗ್ಲೂ ತಗೊಳ್ತೀನಿ. ಸಾಯಂಕಾಲ ಬರೋದಕ್ಕಾಗುತ್ತಾ? ಅಷ್ಟೊತ್ತಲ್ಲಿ ದುಡ್ಡು
ದಕ್ಷಿಣಕ್ಕೆ ಹೋದಾಗ ಅಲ್ಲೇ ತೀರ್ಕೊಂಡ. ಹಾಕಿರ್ಬೇಕು ಅಂತ ಏನೋ ಜನ ಅಂತ ಇದ್ರಲ್ಲ. ಖಂಡಿತ ಇಲ್ಲ, ಈ ಬ್ರಾಹ್ಮಣನೇ ಅವನನ್ನು ಕೊಂದು ಆಹಾರ ತಂದಿರ್ಬೇಕು. ಎಂತ ಪಾಪಿ, ನೀವು ಅವನ್ನ ಕೇಳಿಲ್ವಾ? ಕೇಳಿದೆ, ಅವನು ಹೇಳ್ತಾನೆ ಒಂದು ಹುಲಿ ಕೊಟ್ಟಿದ್ದು ಅಂತ. ನಂಬುವಂತ ಮಾತು ಅದು. ಈಗ ನೀವೇನ್ ಮಾಡ್ತೀರಾ? ಹಾ, ಸೀದಾ ರಾಜರ ಹತ್ರ ಹೋಗ್ತೀನಿ, ನಡೆದಿರೋದನ್ನೆಲ್ಲ ಹೇಳ್ತೀನಿ. ಸಾಯಂಕಾಲ ಬ್ರಾಹ್ಮಣ ಬಂದಾಗ ಅರಮನೆಯ ಕಾವಲುಗಾರರಿಂದ ಒಳ್ಳೆ ಸ್ವಾಗತ ಕಾದಿದೆ. ನನಗೆ ಬಹುಮಾನ ಕೊಡ್ತಾರೆ. ನಾನು ರಾಜನಿಗೆ ಬಲಗೈ ಗಂಟನಾಗುತ್ತೀನಿ. ನಾನು ರಾಜನ ಬಲಗೈ ಬಂಟ ಅರಮನೆ ಖಾಸ ನಿಂತ, ರಾಜನ ಬಲಗೈ ಬಂಟ ಅರಮನೆ ಖಾಸ ನಿಂತ. ಚಿನ್ನದ ಅರಮನೆ ಕಟ್ಕೊಳ್ತೀನಿ, ಮನೆ ತುಂಬಾ ಹಾಳು ಇಟ್ಕೊಳ್ತೀನಿ. ಚಿನ್ನದ ಅರಮನೆ ಕಟ್ಕೊಳ್ತೀನಿ, ಮನೆ ತುಂಬಾ ಹಾಳು ಇಟ್ಕೊಳ್ತೀನಿ. ಕುದುರೆ ಗಾಡಿಯ ಮೇಲೆ ಕುಳಿತು ಊರೆಲ್ಲ ತಿರುಗಿ ಮೇಯುತ್ತೀನಿ. ಕುದುರೆ ಗಾಡಿಯ ಮೇಲೆ ಕುಳಿತು ಊರೆಲ್ಲ ತಿರುಗಿ ಮೇಯುತ್ತೀನಿ. ಚಿನ್ನದ ಬಳೆಯನ್ನು ಮಾಡಿಸ್ಕೊಳ್ತೀನಿ, ಚೆರಿ ಚೆರಿ ಸೀರೆ ಉಟ್ಕೊಳ್ತೀನಿ. ಚಿನ್ನದ ಬಳೆಯನ್ನು ಮಾಡಿಸ್ಕೊಳ್ತೀನಿ, ಚೆರಿ ಚೆರಿ ಸೀರೆ ಉಟ್ಕೊಳ್ತೀನಿ. ಏನೂ ಇಲ್ಲದ ಬಡವರ ಕಂಡು ಮೆಟ್ಟಿಗೆ ತೆಗೆದು ಮೂಗು ಮುರಿತೀನಿ. ಏನೂ ಇಲ್ಲದ ಬಡವರ ಕಂಡು ಮೆಟ್ಟಿಗೆ ತೆಗೆದು ಮೂಗು ಮುರಿತೀನಿ. ನಾನು ರಾಜನ ಬಲಗೈ ಬಂಟ ಅರಮನೆ ಖಾಸ ನಿಂತ, ರಾಜನ ಬಲಗೈ ಬಂಟ ಅರಮನೆ ಖಾಸ ನಿಂತ. ಆ ಬ್ರಾಹ್ಮಣ ಖತಮ್. ಬ್ರಾಹ್ಮಣ ಕಥಂ, ಬ್ರಾಹ್ಮಣ ಕಥಂ, ಬ್ರಾಹ್ಮಣ ಕಥಂ, ಬ್ರಾಹ್ಮಣ ಕಥಂ, ಬ್ರಾಹ್ಮಣ ಕಥಂ, ಬ್ರಾಹ್ಮಣ. ನೀವ್ ಮತ್ತೆ ಬಂದ್ರ? ಕ್ಷಮಿಸಿ, ಇಲ್ಲ ಬಿಟ್ಟಿದೆ. ಅಂದ್ಹಾಗೆ ಖತಮ್ ಅಂದ್ರೆ ಏನು? ಅದು ಖತಮ್, ಅದು ನೀವಿವಾಗ ಹೇಳ್ತಲ್ಲ ಬ್ರಾಹ್ಮಣ ಖತಮ್ ಅಂತ. ಅದು ಅದೊಂದು ಹಿಂದಿ ಪದ, ಅದರ ಅರ್ಥ ಹಣವಂತ ಅಂತ. ಹಾ ಹಣವಂತ. ಹಾಗಾದ್ರೆ ಬ್ರಾಹ್ಮಣ ಖತಮ್. ನಾಳೆನೆ ಖತಮ್. ನಾನು ಖತಮ್ ಮಾಡ್ತೀನಿ, ನಾನು ಖತಮ್ ಮಾಡ್ತೀನಿ, ನಾನು ಖತಮ್ ಮಾಡ್ತೀನಿ. ನಾನು ರಾಜನ ಬಲಗೈ ಬಂಟ ಅರಮನೆ ಖಾಸ ನಿಂತ, ರಾಜನ ಬಲಗೈ ಬಂಟ ಅರಮನೆ ಖಾಸ ನಿಂತ. ಚಿನ್ನದ ಅರಮನೆ ಕಟ್ಕೊಳ್ತೀನಿ, ಮನೆ ತುಂಬಾ ಇಟ್ಕೊಳ್ತೀನಿ. ಚಿನ್ನದ ಅರಮನೆ ಕಟ್ಕೊಳ್ತೀನಿ, ಮನೆ ತುಂಬಾ ಇಟ್ಕೊಳ್ತೀನಿ. ಕುದುರೆ ಮೇಲೆ ಕುಳಿತು ಊರೆಲ್ಲ ತಿರುಗಿ ಮೇಯುತ್ತೀನಿ. ಕುದುರೆ ಮೇಲೆ ಕುಳಿತು ಊರೆಲ್ಲ ತಿರುಗಿ ಮೇಯುತ್ತೀನಿ. ಇಟ್ಟಿರೋ ಮಂತ್ರಿಗಳನ್ನ ಭೇಟಿ ಮಾಡೋದು. ಅಣ್ಣ, ಓ ಅಣ್ಣ, ಅಣ್ಣ, ಓ ಟಸ್ಕುಸನ, ಅಣ್ಣ. ಯಾರು ನಿನ್ಗೆ ಕೆಲಸ ಇಲ್ಲಿ? ನಾನು ಮಂತ್ರಿಗಳನ್ನ ಭೇಟಿ ಮಾಡ್ಬೇಕು, ತುಂಬಾ ಮುಖ್ಯವಾದ ಕೆಲಸ. ಸಾಧ್ಯವಿಲ್ಲ. ಮಂತ್ರಿಗಳು ಕಾರ್ಯನಿರತರಾಗಿರುವುದರಿಂದ ಅವರನ್ನು ನೀನು ಖಂಡಿತ ಭೇಟಿ ಮಾಡೋದು ಸಾಧ್ಯವಿಲ್ಲ. ಅವರು ನಮಗೆ ಕೊಟ್ಟಿರುವ ಅಪ್ಪಣೆಯ ಪ್ರಕಾರ ನೀನು ಅವರನ್ನು ಭೇಟಿ ಮಾಡೋದು ಸಾಧ್ಯವೇ ಇಲ್ಲ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಇರಿ ಒಂದ್ ನಿಮಿಷ. ಈ ಗುರುತಿದ್ದು ಸುವರ್ಣಕ ಅಲ್ವಾ? ನಿನ್ನ ವಿಷಯ ಪುನಃ ವಿಚಾರ ಮಾಡಿರುವ ಪರಿಣಾಮವಾಗಿ ಮಂತ್ರಿಗಳು ನಿನ್ಗೆ ಒಂದು ಗಳಿಗೆ ಬಿಡುವು ಮಾಡಿಕೊಂಡು ಸಿಗ್ಬೋದು ಅಂತ ಕಾಣುತ್ತೆ. ತುಂಬಾ ಉಪಕಾರ ಆಯ್ತು.
ಅದು ವಿದರ್ಭದ ರಾಜ್ಕುಮಾರನ ಜೊತೆ. ರಾಜ್ಕುಮಾರಿ ತಾನೇ ಸ್ವತಃ ಅವನನ್ನು ಆರಿಸಿರೋದು. ಎಂತ ಸೌಂದರ್ಯ ರಾಜ್ಕುಮಾರರು. ಒಂದ್ ನಿಮಿಷ ಇರು. ಮಂತ್ರಿಗಳೇ, 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 ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಬಾಬಾ ಏನಪ್ಪ ಹೇಳ್ಬೇಕು ನಿಂಗೆ? ಮಂತ್ರಿಗಳೇ, ನನ್ನ ಹೆಸರು ಸುವರ್ಣಕ್ಕ ಅಂತ. ಇವತ್ ಬೆಳಗ್ಗೆ ಒಬ್ಬ ದಕ್ಷಿಣ ದೇಶದಿಂದ ಒಬ್ಬ ಬ್ರಾಹ್ಮಣ ಒಂದು ಸುಂದರವಾದ ಹಾರ ತಂದಿದ್ದ. ಅದನ್ನು ನಾನೇ ಮಾಡಿದ್ದು ರಾಜ್ಕುಮಾರ ಸುದರ್ಶನನಿಗೆ. ನಮ್ಮ ಹಾರದ ಮಗಂಗ, ನಮ್ಮ ಮಹಾರಾಜರ ಮಗಂಗ. ನಿಮ್ಗೆ ಗೊತ್ತಿರ್ಬೇಕಲ್ಲ, ನಮ್ ರಾಜ್ಕುಮಾರರು ಅನುಮಾನಾಸ್ಪದವಾಗಿ ತೀರ್ಕೊಂಡ್ರು. ಅವರು ಬೇಟೆ ಆಡೋಕೆ ಅಂತ ದಕ್ಷಿಣಕ್ಕೆ ಹೊರಟಾಗ ಸ್ವತಃ ನಮ್ಮ ಮಹಾರಾಜರೇ ಅವರಿಗೊಂದು ಹಾರ ಕೊಟ್ಟಿದ್ರು. ಹಾಗಾದರೆ ಬ್ರಾಹ್ಮಣನಿಗೆ ಅದೇ ಹಾರ ಹೇಗ್ ಸಿಕ್ತು? ನಮ್ ರಾಜ್ಕುಮಾರನನ್ನು ಕೊಂದು ಆ ಹಾರ ಬಂದಿರ್ಬೇಕು. ಅಬ್ಬಾ ಕಾಪಿ. ನನ್ನ ಹತ್ರ ಒಂದು ಉಪಾಯ ಇದೆ. ಹೇಳು. ಇವತ್ ಸಾಯಂಕಾಲ ಸ್ವಲ್ಪ ಜನ ಸೈನಿಕರೊಂದಿಗೆ ಬಂದರೆ ಅವನನ್ನು ಸುಲಭವಾಗಿ ಹಿಡಿಬಹುದು. ಆಮೇಲೆ ರಾಜರಿಂದ ಬಹುಮಾನ ಪಡೆಯಬಹುದು. ಖಂಡಿತ ರಾಜರಿಗೆ ತುಂಬಾ ಸಂತೋಷ ಆಗುತ್ತದೆ. ಸರಿ, ನಾನಿನ್ನು ಬರುತ್ತೇನೆ. ಸಂಜೆ ವಿಚಾರ ನೆನಪಿರಲಿ. ಮನೆ ನಂಬರ್ 105, ಅಕ್ಕ ಸಾಲಿಗರ ಬೀದಿ. ನನಗೂ ಬಹುಮಾನ ಕೊಡ್ತಾರೆ. ಸರಿ, ಸಂಜೆ ಬರ್ತೀನಿ. ಎಲ್ಲಿ ಹೋಗಿ ಕತ್ಲಾಗ್ತಿದೆ. ಇನ್ನೇನು ಮಂತ್ರಿಗಳು ಸೈನಿಕರೊಂದಿಗೆ ಬರ್ತಿರ್ಬೇಕು. ಯಾಕೆ ಆ ಬ್ರಾಹ್ಮಣನ ಹಿಡಿಯೋಕ? ಹ್ಞೂ, ಅದಕ್ಕೆ ಅವರು ಬರ್ತಿರ್ಬೇಕು. ಶಬ್ದ ಕೇಳಿಸಿದೆ. ನಾನು ಖಂಡಿತ ಬರ್ತಾನೆ ತಾನೆ? ಹ್ಞೂ, ಖಂಡಿತವಾಗ್ಲೂ ಬರ್ತಾನೆ. ನಾನು ಇಲ್ಲೇ ಬರ್ಸಿಟ್ಟು ಬರ್ತೇನೆ. ಬಂದ್ರು ಅವ್ನ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಹೌದಲ್ವಾ? ಹೇಗೆ ಗೊತ್ತಾಗುತ್ತೆ? ಅವ್ನ್ ಬಂದಾಗ ನಾನು ಇದನ್ನು ಓದ್ತೀನಿ. ಆಗ ಬಟನ್ ಇಟ್ಕೊಳ್ಳಿ. ಸರಿ. ಹೇಳ ಸೋನಿಕ. ಓ, ಬಂದ್ಯಾ? ಬಾ ಬಾ. ಹಾರ ತಂದಿದ್ಯಾ? ಹಾ, ಇಲ್ಲಿದೆ. ಮೊದಲು ಹಣ ತೋರ್ಸು. ಹಣ ಇದೆಯಪ್ಪ, ನೀನ್ ಹಾರ ಕೊಡು. ನಮ್ದು ಕಣ್ಣಿಂದ ನೋಡಿದಿದ್ರೆ ಸಮಾಧಾನ ಆಗ್ತಿತ್ತು. ಚೀರನ ತಂದಿದ್ದೀನಿ. ಹಣ ಒಳಗಡೆ ಇದೆ. ನೀನ್ ಮೊದಲು ಹಾರ ಕೊಡು. ಮೊದಲು ಹಣ ತೋರ್ಸು. ಸರಿ ಇರು, ತಂದೆ. ಲೇ ಹಿಡಿಯೇ. ಹಾ, ಕೊಡಲು ಎಷ್ಟು ತಿಂಗಳಿಂದ ಕೊಡಲು ನೋಡಿ. ಹಣ ಸಿಕ್ಕುಷಿಗೆ ನುಡಿಸ್ತೀನಿ. ನಿಲ್ಸು. ನಿಲ್ಸು. ಹೇಳು, ಆಹಾರ ಎಲ್ಲಿ ಸಿಕ್ತು ನಿನಗೆ? ಒಂದು ಹುಲಿ ಕೊಡ್ತು. ಸುಳ್ಳು. ನಮ್ ರಾಜ್ಕುಮಾರನನ್ನು ಕೊಂದು ಆ ಹಾರ ಕದ್ದಿದ್ಯಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಕರ್ಕೊಂಡು ಹೋಗಿ ನನ್ನ. ಆ ಬಾವಿಯಲ್ಲಿ ನೀನು ಇದ್ದಲ್ಲ, ಅದೇ ಹುಲಿ ಕೊಟ್ಟಿದ್ದು ನನಗೆ. ಯಾವ ಬಾವಿ? ನನಗೇನು ಗೊತ್ತಿಲ್ಲಪ್ಪ. ದುಷ್ಟ, ಅಹಂಕಾರಿ. ನಾನು ಅವತ್ತು ನಿನ್ನನ್ನ ಬಚಾವ್ ಮಾಡಿದೆ, ಆದ್ರೆ ನೀನು ಇವತ್ತು ನನ್ನನ್ನ ಮೋಸದಿಂದ ಸೆರೆಮನೆ ಕಳಿಸಿದ್ಯಾ. ಸಾಕು, ನಿಲ್ಸು. ನೆಲಮಾಳಿಗೆಯಲ್ಲಿ ಕರ್ಕೊಂಡು ಹೋಗಿ ನನ್ನ. ನಡೀರಿ ನಡೀರಿ. ನಡೆ, ನಡೆ. ನಾನು ರಾಜನ ಮಗನೇ ಕಂಡ.
ಇಲ್ಲೇ ಸಿಕ್ಕಾಕೊಂಡೆ. ಅದೊಂದು ದೊಡ್ಡ ಕತೆ. ಆಗ್ಲಿ ಹೇಳು, ಬೇಕಾದಷ್ಟು ಹೊತ್ತಿದೆ. ನಿನಗೆ ಹೊತ್ತಿದೆ, ಆದ್ರೆ ನನ್ಗೆ ಹೊತ್ತು ಬಂದಿದೆ. ನಾನೇ ನನ್ ಸಾಯ್ಬೇಕು. ಹಾ, ಏನಂದೆ? ಹೌದಪ್ಪ, ನಾನ್ ಕಾಡಲ್ಲಿ ದಾರಿ ತಪ್ಪಿದೆ. ಮಂಗ ಹೇಗ ನನ್ನ ಸಹಾಯ ಮಾಡಿ ಹುಲಿ ಹತ್ರ ಕರ್ಕೊಂಡೋಯ್ತು. ಹುಲಿ ನಮ್ಮೊಂದು ಹಾರ ಕೊಡ್ತು. ಅದನ್ನ ಮಾರೋದಕ್ಕೆ ಅಕ್ಕ ಸಾಲಿ ಸುವರ್ಣಕ್ಕನ ಹತ್ರ ಬಂದೆ. ಅವನು ದುಷ್ಟ. ನಾವೆಲ್ಲ ಹೇಳಿದ್ವಲ್ಲ ನಿಮ್ಗೆ. ನೀವ್ ಹೇಳಿದ್ದು ನಿಜ. ಅವನೇ ನನ್ನನ್ನ ಇಲ್ಲಿ ಹಾಕ್ಸಿದ್ದು. ಹೋಗ್ಲಿ ಬಿಡು, ಚಿಂತೆ ಮಾಡ್ಬೇಡ. ನಾನು ನಿನಗೆ ಸಹಾಯ ಮಾಡ್ತೀನಿ. ನೀನಾ? ಹೇಗೆ? ಸ್ವಲ್ಪ ತಡಿ, ಯೋಚನೆ ಮಾಡ್ತೀನಿ. ಹಾ, ಗೊತ್ತಾಯ್ತು. ಒಂದು ಉಪಾಯ ಮಾಡಿತ್ತು. ಯಾವ ಉಪಾಯ? ನಾನು ರಾಜ್ಕುಮಾರಿನ ಕಚ್ತೀನಿ. ರಾಜ್ಕುಮಾರನ್ ಕಚ್ತೀಯ? ಅಯ್ಯೋ ಪಾಪ, ನಾಳೆ ಅವಳ ಮದುವೆ. ಹೇಳಯ್ಯ, ನಾನು ಅವಳನ್ನ ಕಚ್ತೀನಿ. ದೇಶದಲ್ಲಿರೋ ಯಾವ ವೈದ್ಯರಿಂದನೂ ಅವಳು ಗುಣ ಮಾಡಕ್ಕಾಗಲ್ಲ. ಆಮೇಲೆ ನೀನ್ ಮಾತ್ರ ಹೋಗಿ ಅವಳಿಗೆ ಚಿಕಿತ್ಸೆ ಮಾಡ್ಬೋದು. ಯಾಕಂತ ಅಂದ್ರೆ ಅದೇ ವಿಷಯದ ಒಂದು ಚಿಕ್ಕ ಕುಡ್ಕು ನಿನ್ಗೂ ಕೊಡ್ತೀನಿ. ನನಗ? ಒಂದೇ ಒಂದು ಚಿಕ್ಕ ಕುಡ್ಕು ಅಷ್ಟೇ. ಸಾಧ್ಯನೇ ಇಲ್ಲ. ನೀನ್ ನನ್ನ ಕಚ್ಬಾರ್ದು. ಒಂದೇ ಒಂದು ಚಿಕ್ಕ ಕುಡ್ಕು. ಆದ್ರೆ ನನ್ನ ಯಾರು ಗುಣ ಮಾಡ್ತಾರೆ? ನಿನಗೇನೂ ಆಗಲ್ಲ. ನೀನ್ ಅವಳನ್ನ ಮುಟ್ಟಿದ್ರೆ ಸಾಕು, ಅವಳು ಗುಣ ಆಗ್ಬಿಡ್ತಾಳೆ. ಎಲ್ಲಿ ಕೈ ಕೊಡು. ಇದೇ ನಾನೇ ಚಿಕ್ಕ ಹುಡ್ಕು ಅಂತಿದ್ದು. ಚಿಕ್ಕ ಕುಡ್ಕೆ. ಚಿಕ್ಕ ಹುಡ್ಕು ಅಂತ ಚಿಕ್ಕ ಹುಡ್ಕು. ರಾಜ್ಕುಮಾರಿ ಮಾತ್ರ ಜೋರು ಕಚ್ಬೇಡ. ಆಯ್ತು ಬಿಡು, ಮೆಲ್ಲಗೆ ಕಚ್ತೀನಿ. ನಾನಿವಾಗ ನಿಮ್ಗೊಂದು ಮಂತ್ರ ಹೇಳ್ಕೊಡ್ತೀನಿ. ಇದನ್ನ ರಾಜ್ಕುಮಾರಿ ಕೈ ಮುಟ್ಟಿ ಹೇಳು. ಸರಿ, ನಾನಿನ್ ಬರ್ತೀನಿ. ಬಂದರೋ ಮಹಾಮಹವೈದ್ಯರು ಬಂದರೋ, ಘಟಾನುಘಟಿಗಳು ಅಲಲೆಕಾಯಿಗಳು ಧನ್ವಂತರಿಗಳು ಬಂದರೋ. ವಿಧ ವಿಧ ವೈದ್ಯವ ಮಾಡಿದರು, ವೈದ್ಯಕೋಟಿ ಹೆಣಗಾಡಿದರು. ನೆಕ್ಕುವ ಔಷಧ, ನುಂಗುವ ಔಷಧ, ತಿಕ್ಕುವ ಔಷಧ, ಚೀಪುವ ಔಷಧ, ಅರೆಯುವ ಔಷಧ, ತಟ್ಟುವ ಔಷಧ. ವೈದ್ಯರು ಘಟಾನುಘಟಿಗಳು ಅಲಲೆಕಾಯಿಗಳು ಧನ್ವಂತರಿಗಳು ಬಂದರು. ಸಾಧ್ಯವಿಲ್ಲ. ಇಲ್ಲ ಇಲ್ಲ, ನಾನು ಹೋಗ್ತೀನಿ. ಮಹಾರಾಜ್,
ಹರಿವಳು ಮಿರ ಮಿರ ಹೊಳೆವಳು ಮುತ್ತಿನ ಮಣಿ. ಅಪ್ಪಾಜಿ, ಮಗಳೇ, ರಾಜಕುಮಾರಿ ಕಣ್ಬಿಟ್ಟಿದ್ದಾಳೆ. ರಾಜಕುಮಾರಿ ಗುಣ ಬಿಟ್ಟಿದ್ದಾಳೆ. ರಾಜಕುಮಾರಿ ಗುಣವಾಗಿದ್ದಾಳೆ. ಎಲ್ಲರೂ ಬನ್ನಿ ಬನ್ನಿ. ಬಹುಮಾನವಾಗಿ ನಾನು ನಿನ್ನನ್ನು ಬಿಡುಗಡೆ ಮಾಡ್ತೀನಿ. ಇಷ್ಟ ಬಂದಿದ್ ಕಡೆ ಹೋಗು. ಕಾಲಾಯ್ತು ಸ್ವಾಮಿಗಳೇ. ಅಂದಾಗೆ ಒಂದ್ ವಿಷಯ ಹೇಳು. ನನ್ನ ಮಗನನ್ನ ಕೊಂದ ನೀನು ನನ್ನ ಮಗಳನ್ನ ಹುಟ್ಟಿಸಿದ ಕಾರಣ ಏನು? ನನ್ನಾಣೆ, ನಾನಿ ಮಗನನ್ನ ಕೊಲ್ಲಿಲ್ಲ ಮಹಾಪ್ರಭು. ಒಂದಿನ ಕಾಡಲ್ಲಿ ಹೋಗುವಾಗ ಬಾವಿಯಲ್ಲಿರೋ ನಾಗರನ್ನ ಹೊರಗೆ ತೆಗೆದೆ. ಅದರಲ್ಲಿ ಒಂದ್ ಮಂಗ, ಒಂದ್ ಹಾವು, ಒಂದ್ ಹುಲಿ, ಆಮೇಲೆ ಈ ದುಷ್ಟ ಮನುಷ್ಯ. ನಿಜವೇನಯ್ಯ? ಅದು ಅದು ನಿಜ ಮಹಾಪ್ರಭು. ಕಾಡಲ್ಲಿ ಅವರೆಲ್ಲ ನಮ್ಗೆ ಸಹಾಯ ಮಾಡಿದ್ರು. ಆದ್ರೆ ಈ ದುಷ್ಟ ಮನುಷ್ಯ ಒಂದ್ ಕತ್ತೆ ಸುಳ್ಳು ಹೇಳಿ ನನ್ನನ್ನ ಸೆರೆಮನೆಗೆ ಹಾಕಿಸ್ದ. ಕೃತಜ್ಞ ಭಾವಿ ಇವನಿಗೆ ಮರಣದಂಡನೆ ಆಗಬೇಕು. ರಕ್ಷಿಸಬೇಕು ಮಹಾಪ್ರಭು. ಏ ಸುವರ್ಣಕ, ನೀನ್ ಮಾಡಿದ ಪಾಪಕ್ಕೆ ಬ್ರಾಹ್ಮಣ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಕ್ಷಮಿಸು ಬ್ರಾಹ್ಮಣ. ಯಾರು ಸಾಯ್ಬೇಕು ಅಂತ ನನ್ಗೆ ಆಸೆ ಇಲ್ಲ, ಕ್ಷಮಿಸಿದ್ದೀನಿ. ನೀನ್ ಮಾಡಿದ ಪಾಪಕ್ಕೆ ನಾನು ನಿನ್ನ ಕಾಶಿ ರಾಜ್ಯದಿಂದ ಗಡಿಪಾರು ಮಾಡ್ತಿದ್ದೀನಿ. ಹೊರಟೋಗು ಇಲ್ಲಿಂದ, ಹೋಗು. ಹೋಗು ಹೋಗು ಹೋಗು. ಎಲ್ಲರೂ ರಾಜಕುಮಾರಿ ವಿವಾಹಕ್ಕೆ ಬನ್ನಿ. ಮಂಗಳವಾದ್ಯಗಳು ಮೊಳಗಲಿ. ಸರಿ ಸರಿ ಗರಿ ಗರಿ ಗ ಪ ಪ ಗ ಗ ಪ ಧ ಪ ಧ ಧ ಗರಿ ಸ. ಮಂಗಳವಾಗಲಿ 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 ಧರೆಗೆ.